ಆ ಒಂದು ಕಷ್ಟಕ್ಕೆ ಟುಡೇ ಇಸ್ ಅ ವೆರಿ ಸ್ವೀಟ್ ಮೂಮೆಂಟ್ ಟು ಶೇರ್ ವಿತ್ ಯು ಆಲ್. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಟು ಆಲ್ ಆಡಿಯನ್ಸ್, ಥ್ಯಾಂಕ್ ಯು. ನೀವು ದಿನ ನೋಡಿ ಪ್ರೋತ್ಸಾಹ ಕೊಟ್ಟು ನಮಗೆ ಎವ್ರಿ ಕಮೆಂಟ್ ಮ್ಯಾಟರ್ಸ್ ಫಾರ್ ಅಸ್, ವೆದರ್ ನೆಗೆಟಿವ್ ಆರ್ ಪಾಸಿಟಿವ್, ಇಟ್ ಮ್ಯಾಟರ್ಸ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು. ಎಲ್ಲ ಕಮೆಂಟ್ ಮಾಡ್ತೀರಾ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಥವಾ ಎಲ್ಲಾದರೂ ಸಿಕ್ಕಿದಾಗ ನೀವು ಕೊಡೋ ಫೀಡ್ಬ್ಯಾಕ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ರೀಚ್ ಆಗಿದ್ದೀವಿ ನಾವು, ಸೊ ಅದಕ್ಕೆ ನೀವು ನಮ್ಮ ಕಮೆಂಟ್ಸ್ ಕೊಡೋದು. ಆ್ಯಂಡ್ ಯಾ, ಥ್ಯಾಂಕ್ ಯು ಆ್ಯಂಡ್ ಲವ್ಲಿ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. I will. ಓಕೆ, ಸ್ಟಾರ್ಟ್ ಮಾಡಲಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮ ಸೀರಿಯಲ್ 500 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಬಹಳ ಖುಷಿ ಇದೆ. ನಾವು ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಜನರ ಪ್ರೀತಿ ಗಳಿಸೋದಕ್ಕೆ. ಆ್ಯಂಡ್ ಇವತ್ತು ಇಷ್ಟು ಎಪಿಸೋಡ್ಸ್ ಆಗಬೇಕು ಅಂದರೆ ಜನರು ನೋಡಬೇಕು, ಅವ್ರು ಪ್ರೀತಿ ಕೊಡಬೇಕು. ಸೊ ಇದು ಒಂದು ಪ್ರೂಫ್, ಜನರು ನೋಡಿದ್ದಾರೆ, ನಮ್ಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೀರಿಯಲ್ನ ಇಷ್ಟು ಸಕ್ಸಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. 500 ಎಪಿಸೋಡ್ ಆಗಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ 500 ಎಪಿಸೋಡ್ ಆಗಿದ್ದಕ್ಕೆ. ಇದು ಪಾಸಿಬಲ್ ಆಗಿರೋದು ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ ಎಲ್ಲರಿಂದ, ದ ಹೋಲ್ ಟೀಮ್ಸ್ ಎಫರ್ಟ್ಸ್. ಡೈರೆಕ್ಟರ್ ಸರ್ ಎಷ್ಟು ಎಫರ್ಟ್ಸ್ ಹಾಕ್ತಾರೆ. ನಮ್ಗೆ ಅಟ್ಲೀಸ್ಟ್ ಹೇಳ್ದಂಗೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಬಟ್ ಅವ್ರಿಗೆ ಯಾರಿಗೂ ರೆಸ್ಟೇ ಸಿಗೋಲ್ಲ. ಫ್ರಮ್ ಮಾರ್ನಿಂಗ್ 7 to 9 ಪ್ಯಾಕಪ್ ಆಗೋ ತನಕ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಎಲ್ಲನೂ ಇದು ಪಾಸಿಬಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಾಗರ್ ಸರ್, ಸುನಿಲ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಈ ಸೀರಿಯಲಲ್ಲಿ ನಾನು ರೆಕಗ್ನೈಸ್ ಆದ ಈಚೆ ಆರ್ತಿ ಅಂತ ನನ್ನ ಜನ ಗುರುತಿಸಿ, ಸಿದ್ದು ಮತ್ತು ಅತ್ತಿಗೆನ ಚೆನ್ನಾಗಿ ನೋಡ್ಕೋತೀಯ ಥರ ಕಾಂಪ್ಲಿಮೆಂಟ್ಸ್ ಬಂದಿದೆ. ಸೊ ಆಮೇಲೆ ಇಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಶ್ರೀನಿವಾಸ್ ಸರು ಅಷ್ಟೇ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀನಿ ನಾನು, ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಟ್ ಅವರು ಎಷ್ಟು ಕಾಮಾಗೆ ನನಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಶಾರದೆ ತಂಡ 500 ಸಂಚಿಕೆಗಳನ್ನ ಪೂರ್ತಿ ಮಾಡ್ತಿದೆ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅಬೌಟ್ ಇಟ್. ಯಾಕೆ ಅಂತಂದರೆ ಇಲ್ಲಿ ಶಾರದಾ ಪಾತ್ರನೇ ಅಲ್ಲ ಅಥವಾ ಸಿದ್ದು ಪಾತ್ರನೇ ಅಲ್ಲ, ಎವ್ರಿಬಡಿ, ಎಲ್ಲ ಆರ್ಟಿಸ್ಟ್ಗಳು ಡೆಡಿಕೇಶನಿಂದ ಆ್ಯಂಡ್ ಅವರು ಹಾರ್ಡ್ ವರ್ಕಿಂದ ಕೆಲಸ ಮಾಡ್ತಿದ್ದಾರೆ. ಅದು ಕೆಲಸ ಮಾಡಿಸ್ತಿರೋದು ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಸರು. ಸೊ ಅವರು ನಮ್ಮ ಒಳಗಡೆ ಇರೋ ಟ್ಯಾಲೆಂಟ್ನ ಆಚೆ ತೊಗೊಂಬಂದಿಲ್ಲ ಅಂತಂದರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಕಡಿಮೆ ಆಗ್ತಿತ್ತು. ನಮಗೆ ನಾವೇನು ನೀವು ಸೀರಿಯಲಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮನ್ನು ಏನೇ ಇದ್ರೂ ಕ್ರೆಡಿಟ್ಸ್ ಆಲ್ವೇಸ್ ನಮ್ಮ ಡೈರೆಕ್ಟರ್ ಸರ್ಗೇನೆ. ಇವತ್ತಿಗೆ ನೀವೆಲ್ಲರೂ ನಮ್ಮನ್ನು ಇಷ್ಟಪಡ್ತಾ ಇದ್ದೀರಾ. 500 ಎಪಿಸೋಡ್ಸ್ನ ನಾವು ಕ್ರಾಸ್ ಮಾಡಿದ್ದೀವಿ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಲವ್. ಆ್ಯಂಡ್ ನಾನು ನೋಡ್ತಾ ಇರ್ತೀನಿ ಕಾಮೆಂಟ್ಸ್ನ ಸೋಷಿಯಲ್ ಮೀಡಿಯಾನಲ್ಲಿ. ನನ್ನ ಜ್ಯೋತಿಗಾಗಿ ಬೈತಾ ಇರ್ತೀರಾ, ಫಸ್ಟ್ ಇವಳನ್ನ ಆಚೆ ಕಳಿಸಿ, ಫಸ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಆ ಥರ ಕಮೆಂಟ್ಸ್ ಮಾಡ್ತಾ ಇರೋದಕ್ಕೆ ಕಾರಣ ಬಿಕಾಸ್ ನೀವೆಲ್ಲ ಅಷ್ಟು ಕನೆಕ್ಟ್ ಆಗಿದ್ದೀರಾ ನಮ್ಮ ಸೀರಿಯಲ್ಗೆ, ಶಾರದೆ ತಂಡಕ್ಕೆ. ಒಂದೊಂದು ಪಾತ್ರನೂ ಅಷ್ಟು ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಇಷ್ಟಪಡ್ತಿದ್ದೀರಾ ಅಂತ ಅರ್ಥ. ಅಂದರೆ ಶಾರದಾಗೆ ಏನಕ್ಕೆ ಇಷ್ಟೊಂದು ನೋವು ಕೊಡ್ತಾ ಇದ್ದಾಳೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ಬಿಕಾಸ್ ನೀವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಾ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಶಾರದೆ ತಂಡ ಇನ್ನೂ 1000 ಎಪಿಸೋಡ್ಸ್ನ ಕ್ರಾಸ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಿತ್ರಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಮಕ್ಕಳ ಇಲ್ಲ, ತುಂಬ ವಿಭಿನ್ನವಾದ ಪಾತ್ರ. ಒಂದು ನಿಮಿಷ ಬ್ಯಾಕ್ಗ್ರೌಂಡ್ ಸರ್ ಮಾಡದಿರೋ ಪಾತ್ರ ಸರ್, ನೀವೇ ಮಾತಾಡ್ಬೇಕು. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವಿಲ್ಲಿ ಬಂದಿದ್ದಕ್ಕಾಗಿ. ನಾನು ಇದರಲ್ಲಿ ಸುಮಿತ್ರಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಶಾರದಾ ತಾಯಿ. ಹಾಗೆ ನೋಡೋಕ್ಕೆ ಹೋದರೆ ನನಗಿಬ್ಬರು ಹೆಣ್ಮಕ್ಳು, ಇಬ್ಬರು ಸುಂದರವಾದಂತಹ ಒಳ್ಳೆ ಹೆಣ್ಮಕ್ಳು ಕೊಟ್ಟಂಥ ಸೀರಿಯಲ್ ಇದು. ನನಗೆ ತುಂಬ ವಿಭಿನ್ನವಾದ ಪಾತ್ರ ಇದು. ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ನಾನು.
ಇತ್ತೀಚೆಗೆ ತುಂಬ ಒಂಥರ ಖಾರವಾಗಿದೆ ರೋಲು. ಸೊ ಇದೊಂದು ನನಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ. ಈ ಥರದ ರೋಲ್ ನಾನು ಯಾವತ್ತೂ ಮಾಡಿಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ ರೋಲ್ ಥರ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಪುರಾಣಿಕ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ನಾನು ಹೇಳಲೇಬೇಕು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ. ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಆದರೆ ಇವ್ರ ಹತ್ರ ಇರೋ ಒಂದು ಸಂಯಮ ಆಗಲಿ ಅಥವಾ ಮಕ್ಕಳ ಜೊತೆ ಅವರು ಬೆರೆಯೋದು, ಅಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ಲೈಟ್ ಟೀಮ್ ಆಗಲಿ, ಕ್ಯಾಮ್ರಾ ಟೀಮ್ ಆಗಲಿ, ಮೇಕಪ್ ಟೀಮ್ ಆಗಲಿ, ತನ್ನ ಸ್ವಂತ ಮಕ್ಕಳು ಅಂತ ಅವ್ರ ಜೊತೆ ಆ ಒಡನಾಟ ನನಗದು ಬಹಳ ಇಷ್ಟ ಅವರಲ್ಲಿ. ನಾನು 1000 ಸಲ ಹೇಳಿದ್ದೀನಿ ಸರ್ ಕೂಡ ಇದು. ಸೊ ಇದು ನಾನು ಯಾವ ಡೈರೆಕ್ಟ್ರಲ್ಲೂ ನೋಡಿರಲಿಲ್ಲ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಅವ್ರ ಜೊತೆ ಕೆಲಸ ತೆಗಿತಾರೆ. ಸೊ ಜೊತೆಗೆ ಹಾಗೆ ನಮಗೂ ಕೂಡ ಎಲ್ಲೋ ಒಂದು ತಪ್ಪಿದ್ದಾಗ ಮೇಡಮ್ ಇದು ಸರಿ ಮಾಡ್ಕೊಳ್ಳಿ ಅಂದರೆ ಅಷ್ಟು ತೀಡ್ತಾರೆ. ಅದು ಬಹಳ ಖುಷಿ ಕೊಡುವಂಥ ಸಂಗತಿ. ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆ ಟೀಮು, ಮನಸ್ಸಿಗೆ ಹತ್ತಿರವಾದಂಥ ಟೀಮು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನಮಸ್ಕಾರ. ಶಾರದೆ ಧಾರಾವಾಹಿಯಲ್ಲಿ ದಶರಥನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಸಂತೋಷ ಆಗ್ತಾ ಇರೋದು, ಸುವರ್ಣ ವಾಹಿನಿಯಲ್ಲಿ 500 ಸಂಚಿಕೆಗಳನ್ನು ಪೂರೈಸ್ತಾ ಇದ್ದೀವಿ ಅಂತಂದರೆ ಅದು ಒಂದು ರೀತಿಯಲ್ಲಿ ಜಗತ್ತಿನ 7 ಮೌಂಟನ್ಸ್ ಅಂತ ಕರಿತೀವಲ್ಲ, 7 ಶಿಖರಗಳು, ಆ ಶಿಖರಗಳಲ್ಲಿ ಒಂದನ್ನು ತಲುಪಿದ್ದೀವಿ ಅಂತ ಲೆಕ್ಕ. ಯಾಕಂದರೆ ಸುವರ್ಣ ವಾಹಿನಿಯಲ್ಲಿ ನಾನು ಬೇಕಾದಷ್ಟು ಧಾರಾವಾಹಿಯಲ್ಲಿ ಭಾಗವಹಿಸಿದ್ದೀನಿ. ಆ ಅವಕಾಶವನ್ನು ಸುವರ್ಣ ವಾಹಿನಿ ನನಗೆ ಕೊಟ್ಟಿದೆ. ಅದರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು, ಯಶಸ್ವಿಯಾಗಿ ಸಾಗಿದಂಥ ಧಾರಾವಾಹಿಗಳಲ್ಲಿ ಒಂದು ಶಾರದೆ. ಎಷ್ಟೋ ಧಾರಾವಾಹಿಗಳು 100, 150, 200 ಆಗುವ ಸಮಯದಲ್ಲೇ ಏದುಸಿರು ಬಿಡೋಕ್ಕೆ ಶುರು ಮಾಡ್ತವೆ. ಶಾರದೆ 500 ಆಗಿದ್ದು ನಮಗೆ ನಿಜವಾಗಲೂ ಒಂದು ರೀತಿಯಲ್ಲಿ ಗೊತ್ತೇ ಆಗಿಲ್ಲ. ಎಷ್ಟು ಸ್ಮೂತ್ ರನ್ ಅಂತಂದರೆ, ಅಯ್ಯೋ ಹೌದಾ 500 ಆಗಿಬಿಡ್ತಾ ಇಷ್ಟು ಬೇಗ ಅನ್ನಿಸುವಷ್ಟು ಸ್ಮೂತಾಗಿ ನಡೀತಾ ಇದೆ. ಇತ್ತೀಚೆಗೆ ನಾನು ಒಂದು ವಾಕಿಗೆ ಹೋದಾಗ ಒಬ್ಬರು ಮಹಿಳೆ ಒಂದು ಬಿಲ್ಡಿಂಗಿನ 2ನೇ ಫ್ಲೋರಿಂದ ದಶರಥ್ ಸಾರ್ ಅಂತ ಕರೆದ್ರು. ಅವರು ನನ್ನ ಹೆಸರು ಗೊತ್ತಿಲ್ಲ ಪಾಪ. ಕರೆದುಬಿಟ್ಟು, ಶಾರದೆ ನಿಮ್ಮ ಮೇಲೆ ಗುಂಡು ಹೊಡಿತಾಳ ಅಂತ ಕೇಳಿದ್ರು. ಅಂದರೆ ಅಷ್ಟು ರೀಚ್ ಆಗ್ತಾ ಇದೆ ಧಾರಾವಾಹಿ. ಧಾರಾವಾಹಿಯ ಹೆಸರು ಹಿಡಿದು ಯಾರಾದರೂ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಧಾರಾವಾಹಿಯ ಯಶಸ್ಸಿನ ಲಕ್ಷಣ. ಹಾಗಾಗಿ ಯಶಸ್ವಿಯಾಗಿ ಬಹಳ ಸ್ಮೂತಾಗಿ ನಡೀತಾ ಇರುವಂತಹ ಧಾರಾವಾಹಿ ಶಾರದೆ. ಸ್ಟಾರ್ ಸುವರ್ಣ ವಾಹಿನಿಗೆ, ನೋಡ್ತಾ ಇರುವ ವೀಕ್ಷಕರಿಗೆ, ಮತ್ತು ಇದನ್ನು ಸಾಧ್ಯ ಆಗಿಸಿದಂತಹ ನಮ್ಮ ನಿರ್ಮಾಪಕರು, ಅವರೂ ಕಲಾವಿದರೆ, ಸುನಿಲ್ ಪುರಾಣಿಕ್ ಅವರು ಎಲ್ಲರಿಗೂ ದೊಡ್ಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. 500 ಎಪಿಸೋಡ್ಸ್ಗೆ ಎಲ್ರಿಗೂ ಅಭಿನಂದನೆಗಳು. ನಮಗೆಲ್ರಿಗೂ ಖುಷಿ ಆಗ್ತಾಯಿದೆ. ನಾನು ಪರ್ಸ್ನಲಿ ನಾನು ಏನು ಅಂದ್ಕೊಟ್ಟಿನಿ, ಪ್ರತಿಯೊಂದು ಸೀರಿಯಲಲ್ಲೂ ನನಗೆ ಒಂದು ಎಸೆಟ್ ಏನು ಸಿಗತ್ತೆ ಅಂದರೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋ ಅಂಥದ್ದು, ಅವ್ರ ಜೊತೆ ಅವರಿಂದ ಕಲಿಯೋ ಅಂಥದ್ದು. ಈ ಸೀರಿಯಲ್ಸ್, ಶಾರದೆ ಸೀರಿಯಲಲ್ಲಿ ಎಷ್ಟು ದಿಗ್ವಿಜಯರಿದ್ದಾರೆ, ಅವರಿಂದ ನಾನು ಸುಮಾರು ಕಲ್ತಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಟು ಬಿ ಒನ್ ಅಮಾಂಗ್ ದ್ಯಾಮ್. ಅಪ್ಪ ಆಗಲಿ, ಅಣ್ಣ ಆಗಲಿ, ನನ್ನ ಮಗ ಜ್ಯೋತಿಕಾ, ಪಾಪುಯಿಂದನೂ ನಾನು ಸುಮಾರು ಕಲ್ತಿದ್ದೀನಿ. ಪಾರಿಜಾತ ಅಮ್ಮ, ಸುಮಿತ್ರಾ ಅಮ್ಮ, ಶಾರದೆ, ಎಲ್ಲರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ 500 ಎಪಿಸೋಡ್ಸ್ ತನಕ ಪ್ರತಿಯೊಬ್ಬರು ಕಲಾವಿದರು ಒಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರೋ ಒಗ್ಗಟ್ಟು. ನಾವು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಅನ್ಯೋನ್ಯವಾಗಿರ್ತೀವಿ. ಪ್ರತಿಯೊಬ್ಬರು ವಿ ಶೇರ್ ಅ ವೆರಿ ರೇರ್ ಬಾಂಡಿಂಗ್, ತುಂಬ ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನನಗೆ ಹೊಸ ನಾಮಕರಣ ಆಗಿದೆ, ವೀಲ್ ಚೇರ್ ವಿಮಲಾ ಅಂತ.
ಆ್ಯಂಡ್ ಆ ವೀಲ್ ಚೇರ್ ವಿಮಲಾ ಅಂತ ಧರಣಿ ಸರ್ ನಂಗೆ ನಾಮಕರಣ ಮಾಡಿದರು. ಈಗಲೂ ಅದೇ ಹೆಸರಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಪಾತ್ರ. ಪುರಾಣಿಕ್ ಪ್ರೊಡಕ್ಷನ್ಸ್ಗೆ ಧನ್ಯವಾದಗಳು. ನಮ್ಮ ಸ್ಟಾರ್ ಸುವರ್ಣ ವಾಹಿನಿ, ನಮ್ಮ ಡೈರೆಕ್ಟರ್ಸ್, ನಮ್ಮ ಇಡೀ ತಂಡ, ಕ್ಯಾಮ್ರಾಮ್ಯಾನ್ ಆಗಲಿ, ನಮ್ಮ ಮೇಕಪ್ ಮ್ಯಾನ್ ಆಗಲಿ, ನಮ್ಮ ಮ್ಯಾನೇಜರ್ ಆಗಲಿ, ಪ್ರತಿಯೊಬ್ಬರು ಅಸೋಸಿಯೇಟ್, ವಿಜಯ್ ಅಸೋಸಿಯೇಟ್, ಎಲ್ಲರದ್ದು ಎಫರ್ಟ್ ಇದೆ. 500 ಎಪಿಸೋಡ್ಸ್ ತನಕ ಬರೋದಕ್ಕೆ ಇಟ್ಸ್ ಎ ಟೀಮ್ ವರ್ಕ್. ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಇದು ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೂ 5,000 ಎಪಿಸೋಡ್ಸ್ ಆಗಲಿ ಅಂತ ನಾನು ಹರಿಸ್ತೀನಿ. ಥ್ಯಾಂಕ್ ಯು. ಬಂದವರು ಎಲ್ಲಿ ನಾನು ಬರಲಿಲ್ಲ, ಲಕ್ಷ್ಮೀಪುರದಿಂದ ಬಂದಿದ್ದೀನಿ. ಸ್ವಲ್ಪ ಹೇಳಿದ ಬೇಗ 4:15 ಅಂದರು, ಬಸ್ ಹತ್ತಿ ಬರುವಾಗ ಲೇಟ್ ಆಯಿತು. ಸೊ ಎಲ್ಲರಿಗೂ ನಮಸ್ಕಾರ. 500ನೇ ಸಂಚಿಕೆ ಪೂರೈಸಿದೆ, ಬಹಳ ಖುಷಿ ಇದೆ. ಶಾರದಾ ಅನ್ನೋದು ಟೈಟಲ್ಸ್ ಇಟ್ ಸೆಲ್ಫ್ ಈಸ್ ಅ ಪಾಸಿಟಿವ್ನೆಸ್. ಸೊ ಈ ಟೀಮಲ್ಲಿ ಕೆಲಸ ಮಾಡೋದು ಬಹಳ ಅಂದರೆ ಬಹಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಬಹಳ ಹೋಮ್ಲಿ ಟೀಮ್. ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಅನ್ಯೋನ್ಯತೆ ಹೇಗಿದೆ ಅಂತ. ಆನ್ ದ ಸ್ಕ್ರೀನ್, ಆಫ್ ದ ಸ್ಕ್ರೀನ್ ಹಾಗೇ ಇರ್ತೀವಿ ಅಲ್ವಾ ಸರ್? ಸಂಶಯನೇ ಇಲ್ಲ. ಸೊ ಶಾರದಂಗೆ ಅತ್ತೆ ನಾನು. ಫಸ್ಟು ಬಹಳ ಜೋರು ಅತ್ತೆ ಆಗಿರ್ತೀನಿ, ಆಮೇಲಿಂದ ಬಹಳ ತಾಯಿ ಆಗ್ತೀನಿ. ಸೊ ಈಗಂತೂ ಬಿಟ್ಟಿರೋಕ್ಕಾಗದೇ ಇರೋಂತಹ ಒಂದು ಬಾಂಧವ್ಯ ಆಫ್ ಸ್ಕ್ರೀನ್ ಬಿಲ್ಡ್ ಆಗಿದೆ. ಸೊ ಕರೆಕ್ಟಾಗಿ ಆ ಟೈಮಿಗೆ ನನ್ನನ್ನು ಊರಿಗೆ ಕಳಿಸಿದ್ದಾರೆ. ಸೊ ಆನ್ ಸ್ಕ್ರೀನ್ ಹೇಗೆ ಆ ಪೇನ್ಫುಲ್ನೆಸ್ ಇದೆಯೋ, ಆಫ್ ಸ್ಕ್ರೀನ್ ಕೂಡ ನನಗೆ ಅಷ್ಟೇ ನೋವಿದೆ. ಸೊ ಐ ಸಿ ಮೈ ಡಾಟರ್ ಇನ್ ಹರ್. ಸೊ ಅವಳು ಆನ್ ಸ್ಕ್ರೀನ್ ಅವಳು ಹೇಗೆ ಕಾಣಿಸ್ತಾಳೋ, ಆಫ್ ಸ್ಕ್ರೀನ್ ಕೂಡ ಅವಳು ಹಾಗೇ ಇದ್ದಾಳೆ. ಅದು ಎಲ್ಲ ಒಂದು ಹೀರೋಯಿನ್ನಲ್ಲಿ ಕಾಣೋದು ಬಹಳ ಕಷ್ಟ ಅನಿಸುತ್ತೆ. ಬಟ್ ಶೀ ಈಸ್ ಲೈಕ್ ದ್ಯಾಟ್. ಆಮೇಲೆ ಸಿದ್ದು ಬಗ್ಗೆ ಬಹಳ ಮುದ್ದು. ಹೌದು. ಅಂದರೆ ಇಲ್ಲಿ ಎಲ್ಲ ಆರ್ಟಿಸ್ಟ್ ಹೆಂಗಾಗಿದ್ದಾರೆ ಅಂದರೆ, ನಾವು ಪ್ರತಿಯೊಂದು ಟೀಮಲ್ಲಿ ಕೆಲಸ ಮಾಡುವಾಗ ಒಬ್ಬರೋ ಮಾತ್ರ ಕ್ಲೋಸ್ ಆಗ್ತೀವಿ, ಒಂದು 3 ಪಂಗಡಗಳಾಗತ್ತೆ, ಆ ಥರ ಇರ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಸೊ ವಿ ಆರ್ ಆಲ್ ಲೈಕ್ ಒನ್ ಗುಡ್ ಫ್ಯಾಮಿಲಿ. ಇದೆಲ್ಲದಕ್ಕೂ ಹೆಡ್ ನಮ್ಮ ಡೈರೆಕ್ಟ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಸೊ ನಮ್ಮ ಅಭಿನಯನ ತೀಡಿ ಪ್ರತಿಯೊಂದು ಹಂತದಲ್ಲೂ ಒಂದು ಸೀನು ಅಷ್ಟೊಂದು ಎಫೆಕ್ಟಿವ್ ಆಗಿ ಬರ್ತಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ದಶರಥನ ಬಗ್ಗೆ ಹೇಳಿ. ಇವರು ನಮ್ಮ ಭಾವ, ಆಫ್ ಸ್ಕ್ರೀನ್ ಭಾವ. ಅಲ್ಲ, ಇಷ್ಟು ಒಳ್ಳೆ ಟೀಮಿಗೆ ನನಗೆ ಅವಕಾಶ ಕೊಟ್ಟಿದ್ದು ಸುನಿಲ್ ಸರ್, ಅವರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ವಿದ್ಯೆ ಹೇಳ್ಕೊಟ್ಟಿದ್ದು ಗುರು, ಕಣ್ಣು ಕೊಟ್ಟಿದ್ದು ದೇವ್ರ ಸಮಾನ ಅಂತಾರೆ ನಮ್ಮ ಡೈರೆಕ್ಟ್ರ್ ಅದು. ಸೊ ಈ ಸೀರಿಯಲ್ ಇಲ್ಲ, ಏನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಬರಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬುಜಾಕ್ಷಿ ಅಂತ. ಸ್ಟಾರ್ ಸುವರ್ಣ ಚಾನಲಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾಯಿರೋ ಶಾರದೆ ಧಾರಾವಾಹಿಯಲ್ಲಿ ನನ್ನ ಹೆಸರು ಪಾರಿಜಾತ. ಇಲ್ಲ, ಆದಷ್ಟು ನನ್ನನ್ನು ಗ್ರ್ಯಾನಿ ಅಂತ ನನ್ನ ಮೊಮ್ಮಗಳು ಕರೆದು ಅದು ಅಭ್ಯಾಸ ಆಗೋಗಿದೆ. ಅವಳು ಯಾವುದೇ ಇಂಟರ್ವ್ಯೂ ಹೇಳಿದ್ರು ನನ್ನ ಗ್ರ್ಯಾನಿ ಅಂತ ಹೇಳ್ತಾಳೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋ ಸೀನೆಲ್ಲ ಇದ್ದರೆ ಗ್ರ್ಯಾನಿ ಅಂತ ಹೇಳ್ತಾಳೆ. ಅದೇ ತುಂಬ ಅಭ್ಯಾಸ ಆಗೋಗಿದೆ. ಆದರೆ ಜಾಸ್ತಿ ಇಲ್ಲ, ಕರಿಯಲ್ಲ, ಇವನು ಸುಳ್ಳು ಹೇಳ್ತಾನೆ. ಇಲ್ಲ, ಈ ಧಾರಾವಾಹಿ ಕತೆ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀನಿವಾಸ್ ಸರು. ಮತ್ತು ನನ್ನ ಪಾತ್ರ ಅಂತೂ ತುಂಬ ವಿಚಿತ್ರವಾಗಿದೆ. ಒಂದೊಂದು ಸತಿ ಪೆಕ್ರಂಗ ಆಡೋ ಅಂಥದ್ದಿದೆ, ಒಂದೊಂದು ಸತಿ ಇಂಗ್ಲೀಷ್ ತಪ್ಪೆಲ್ಲ ಮಾತಾಡ್ತಿರ್ತೀನಿ, ನನ್ನ ಮೊಮ್ಮಗಳಿಗೆ ತಿದ್ದುತ್ತಿರ್ತಾಳೆ. ಇವ್ರೇನಾದರೂ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮುಗ್ದೋಯ್ತು, ನಕ್ಕು ಸೋಫಾ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ, ಅಷ್ಟೊಂದು ನಗು ಬರ್ತಿರುತ್ತೆ ಅವ್ರಿಗೆ. ಒಟ್ಟಾರೆ ಶಾರದೆ ಧಾರಾವಾಹಿ ಕತೆ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ನಾವೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ. ನಾವೆಲ್ಲೂ ತುಂಬ ಸುಂದರವಾಗಿ ಕಾಣಿಸೋದಕ್ಕೆ ನಮ್ಮ ಮೇಕಪ್ ಮನೋಜ್ ಕಾರಣ ಇರ್ತಾನೆ. ನಾವೆಲ್ಲ ಚೆನ್ನಾಗಿ ಕಾಣ್ತಿರ್ತೀವಿ. ನಮ್ಮ ಕ್ಯಾಮ್ರಾಮನ್ ಸರ್ಗಳು, ಆಮೇಲೆ ನಮ್ಮ ಪ್ರೊಡಕ್ಷನ್ ಹುಡುಗರು, ನಮ್ಮ ಲೈಟ್ ಬಾಯ್ಸು, ಪ್ರತಿಯೊಬ್ಬರದ್ದು ತುಂಬ ಶ್ರಮ ಇದೆ ಇದರಲ್ಲಿ. ಅದಕ್ಕೆ ನಾವಿವತ್ತು 500 ಕಂತುಗಳನ್ನ ಪೂರೈಸೋಕ್ಕೆ ಕಾರಣ ಆಗಿರೋದು. ಎಲ್ರಿಗೂ ಧನ್ಯವಾದ.
ಮತ್ತು ನಿರ್ಮಾಪಕರಿಗೆ ನನಗೆ ಇಂಥ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಕ್ಕೆ, ನನ್ನ ಸಹಿಸ್ಕೊಳ್ತಾ ಇರೋದಕ್ಕೆ ಧನ್ಯವಾದಗಳು. ಆಮೇಲೆ ನಮ್ಮ ನಿರ್ದೇಶಕರು ಅಷ್ಟೇ, ಸರ್ ಜೊತೆ ನಾನು ಇದು 3ನೇ ಪ್ರಾಜೆಕ್ಟ್ ಮಾಡ್ತಿರೋದು. ಅವ್ರು ಅವತ್ತು ನನ್ನನ್ನು ಅವ್ವ ಅಂತ ಕರೆಯೋಕ್ಕೆ ಶುರು ಮಾಡಿದ್ದು, ಇವತ್ತು ಅವ್ವ ಅಂತಲೇ ಕರೆಯೋದು. ಮತ್ತು ಒಂದೊಂದ್ಸಲಿ ಮಾತು ಹೇಳ್ಕೊಡ್ತಾರೆ, ನಾನು ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಇದೇ ಹೇಳ್ಕೊಟ್ಟಿರ್ಬೋದೇನೋ ಅಂತ, ಅವ್ವ ನೀನು ಏನಾದರೂ ಮಾಡು, ನಾನು ಇದನ್ನೇ ಹೇಳೋದು ಅಂತ ಮಾಡ್ತೀಯಲ್ಲವ, ಹೇಳವ ಅದೇನು ಹೇಳ್ತೀಯ ಹೇಳವ ಅಂತಾರೆ. ಎಲ್ಲರೂ ನಗ್ತಾರೆ. ಅವರು ನಿರ್ದೇಶಕರು ಅನ್ನೋ ಅಹಂಕಾರ ಆ ಥರದ್ದೆಲ್ಲ ಯಾವುದೂ ಇಲ್ಲ. ನಮ್ಮಂತೆಯೇ ಸಾಮಾನ್ಯವಾಗಿ ಅವರು ತುಂಬ ಚೆನ್ನಾಗಿ ನಮ್ಮ ಕೈಯಲ್ಲಿ, ಎಲ್ಲರ ಕೈಯಲ್ಲೂ ಕೆಲಸ ತೆಗೆಸ್ತಾರೆ. ತುಂಬ ಸಂತೋಷ ನಾನು ಅವ್ರ ಕೈ ಕೆಳಗೆ ಒಂದು ಆರ್ಟಿಸ್ಟ್ ಆಗಿ ಕೆಲಸ ಮಾಡೋಕ್ಕೆ. ನಮ್ಮ ಸರ್ಗೆ ಈ ಪ್ರಾಜೆಕ್ಟ್ ಇನ್ನೂ ತುಂಬ ದಿನ ಹೋಗಲಿ, ಇದಾದ ನಂತರನೂ ತುಂಬ ಒಳ್ಳೆ ಪ್ರಾಜೆಕ್ಟ್ ಸಿಗಲಿ, ನಮ್ಮನ್ನೆಲ್ಲರನ್ನೂ ಅದ್ರಲ್ಲಿ ಕಾಸ್ಟ್ ಮಾಡಲಿ. ನಾವು ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ನಮ್ಮ ಪುರಾಣಿಕ್ ಸರು ಅಷ್ಟೇ, ಅವ್ರಿಗೂ ಇನ್ನು ಮುಂದೆ ಒಳ್ಳೊಳ್ಳೆ ಚಿತ್ರಕಥೆಗಳು ಸಿಗಲಿ, ಇನ್ನೂ ತುಂಬ ಧಾರಾವಾಹಿಗಳು, ಸಿನಿಮಾಗಳು ಕೂಡ ಮಾಡಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ಇನ್ನೊಸಿ ದಂಡಿಗೆ ಮಾಡಿದ್ಲೆ, ಇನ್ನೊಸಿ ದಂಡಿಗೆ ಮಾಡಿದ್ಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ರಾಮನಗರ, ಶಾರದೆ ಧಾರಾವಾಹಿಯ ನಿರ್ದೇಶಕ. ಇಲ್ಲಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಮತ್ತು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನಗೆ ಶಾರದೆ ಧಾರಾವಾಹಿ ನಿರ್ದೇಶನ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸುವರ್ಣ ವಾಹಿನಿಯ ಎಲ್ಲರಿಗೂ ಧನ್ಯವಾದಗಳು, ಮತ್ತು ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ತಂತ್ರಜ್ಞರು, ನನಗೆ ಅವರು ಯಾರು ಬೇರೆಯವರಲ್ಲ, ಎಲ್ಲ ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟೋದವ್ರ ಥರನೇ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಕೂಗಾಟ ಕಿರುಚಾಟಗಳೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಹೆಜ್ಜೆ ಆಗ್ತಾಯಿದ್ದಾರೆ. ನನ್ನ ಜೊತೆ ನನ್ನ ಕೈ ಹಿಡ್ದು ಮೇಲೆತ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನನ್ನ ಎಲ್ಲ ತಂತ್ರಜ್ಞರಿಗೂ, ನನ್ನ 2 ಕಣ್ಣುಗಳು, ನನ್ನ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಮತ್ತು ಮಹದೇವ್, ನಿಜವಾಗ್ಲೂ ನಾನು ಏನೇ ಹೇಳಿದ್ರು ಯಾವ ಶಾರ್ಟೂ ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಶಾರ್ಟ್ ಆಯಿತು, ರೆಡಿ ಸರ್ ರೆಡಿ ಅಣ್ಣ, ಹಿಂಗೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಬ್ಬರಿಗೂ. ಜೊತೆಗೆ ನನ್ನೆಲ್ಲ ಕಲಾವಿದರು, ಇಲ್ಲಿ ದೀಪು ಒಂದು ಚಿಕ್ಕ ಮಗುವಿಂದ ಶಿವನಾರಾಯಣವರು ದೊಡ್ಡವರು ಹಿರಿಯರು ಎಲ್ಲರೂ ಅದೇ ಪ್ರೀತಿ ತೋರಿಸ್ತಾರೆ ನನಗೆ. ಯಾರೋ ಅವರು ವಯಸ್ಸಾಗಿದೆ, ನಾನು ಹೇಳಿದ್ದು ಮಾಡಬೇಕು ಅನ್ನೋ ಥರ ಹೇಳಲ್ಲ. ಅಪ್ಪಾಜಿ ಈ ಥರ ಹೇಳ್ಬೋದಂದರೆ ತೊಗೊಳ್ಳೋಣ ಸಿನಣ್ಣ ಅಂತಾರೆ. ದೀಪು ಮಾಡೋಣ ಅಂತಾರೆ. ಈ ಥರ ಶಾರದವ್ರಾಗಲಿ, ಸಿದ್ಧಾರ್ಥ ಅವರಾಗಲಿ, ಜ್ಯೋತಿಕಾ ಆಗಲಿ, ಪಾರಿಜಾತ ಅವರು, ಸುಮಿತ್ರಮ್ಮ, ದಶರಥ್ ಸರು, ವಿಮಲಮ್ಮ, ಆರ್ತಿ, ದೀಪು, ಪ್ರತಿಯೊಬ್ಬರು, ಸಿದ್ಧಾರ್ಥ ಸರ್, ಎಲ್ಲ ಪ್ರತಿಯೊಬ್ಬರು ಕಲಾವಿದ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ, ನಾವು ಯಾವುದೇ ಶಾರ್ಟ್ಸ್ಗಳು ಕೇಳಿದ್ರು ಯಾವುದೇ ಮುಜುಗರ ಇಲ್ಲದೆ, ಸರ್ ಅಲ್ಲಾಗಲ್ಲ ಸರ್, ಅದು ಆ ಥರ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಲ್ಲ. ಅಂದರೆ ಅದೇ ಥರ ಶಾರ್ಟ್ಸ್ಗಳಿರುತ್ತೆ. ಅದೆಲ್ಲರೂ ಜೊತೆಯಲ್ಲಿ ಅನುಸರಿಸ್ಕೊಂಡು ಮಾಡಿರೋದಕ್ಕೆ ನಮ್ಗೆ 500 ತುಂಬ ಖುಷಿಯಾಗಿದೆ. ಇಷ್ಟು ಬೇಗ 500 ಆಯಿತು ಅನ್ನೋದು ನಮ್ಗೆ ಗೊತ್ತಾಗ್ತಾಯಿಲ್ಲ. ಎಷ್ಟು ಬೇಗ 500 ಆಯಿತು ಅನ್ನೋ ಥರ ಇದೆ. ನಾವು ಮೊನ್ನೆ ಬಂದು ಶುರು ಮಾಡ್ದಂಗಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಜನರು ತುಂಬ ಚೆನ್ನಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದು 500 ಸಾರ್ ಹೇಳ್ದಂಗೆ 5000 ಆಗಲಿ, ಎಲ್ಲರೂ ಖುಷಿಯಾಗಿದ್ದೀವಿ. ನಮಗೆ ಇದೇ ಒಂದು ಮನೆ ಥರ ಇದೆ. ಯಾಕಂದರೆ ನಾವು ಬೆಳಗ್ಗೆ 7:30ಗೆ ಸೆಟ್ಟಿಗೆ ಬರ್ತೀವಿ. ಇಲ್ಲಿಂದ ಹೋದಾಗ 9 ಗಂಟೆ, ಮನೆಗೆ ಸೇರೋದು 10 ಗಂಟೆ. ನಾವು ಜಾಸ್ತಿ ಸಮಯ ನಾವು ಇದೇ ಸೆಟ್ಟಲ್ಲೇ ಕಳಿತೀವಿ. ಹಾಗಾಗಿ ನಮ್ಗೆ ಇದೇ ಒಂದು ಮೂಲ ಮನೆ ಇದೇ ಆಗಿದೆ. ಶಾರದಾ ಮನೆಯೇ ಮೂಲ ಮನೆ ಆಗಿದೆ. ಇಲ್ಲಿರೋ ಎಲ್ಲ ನನ್ನ ತಂತ್ರಜ್ಞರಿಗೂ, ನನ್ನ ಕಲಾವಿದರಿಗೂ, ನಮ್ಮ ನಿರ್ಮಾಪಕರಿಗೂ ಮತ್ತು ನಮ್ಮ ಚಾನಲ್ನ ಎಲ್ಲ ಸಿಬ್ಬಂದಿವರೆಗೂ ನನ್ನ ಕೋಟಿ ನಮಸ್ಕಾರ. ಸುವರ್ಣವಾಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಶಾರದೆ ಧಾರಾವಾಹಿ ಇಂದಿಗೆ 500 ಕಂತುಗಳನ್ನು ಪೂರೈಸಿದೆ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಮ್ಮ ಟೀಮು ಅವರ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳನ್ನ ಹೇಳೋಕ್ಕೆ ಯಾವುದೇ ಒಂದು ಕಥೆಯಾಗಿ ಇರೋಲ್ಲ, ಅದು ಪ್ರಾಕ್ಟಿಕಲ್ ಆಗಿರುತ್ತೆ. ಸೊಸೈಟಿನಲ್ಲಿ, ಸಮಾಜದಲ್ಲಿ ಏನೋ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಆ ಘಟನೆಗಳೆಲ್ಲ ಸೇರಿ ಒಂದು ಕಥೆ ಅಂತ ಆಗುತ್ತೆ. ಆ ಪಾತ್ರಗಳನ್ನು ಇಲ್ಲಿ ಪಾತ್ರಧಾರಿಗಳು ಅದೇ ಸ್ವರೂಪವನ್ನು ಕೊಟ್ಟು ಮಾಡ್ತಾರೆ. ಆ ಕಾರಣದಿಂದ ಅದು ನಿಮ್ಮ ಮನಸ್ಸಿಗೆ ತಟ್ಟಬೇಕು, ಆಗಲೇ ನೀವು ಅದನ್ನು ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಎಲ್ಲರದ್ದು ಟೀಮ್ ಎಲ್ಲರದ್ದು ಕೂಡ ಪಾತ್ರ ಇದೆ.
ಅವರೆಲ್ಲರ ಶ್ರಮ ಇದೆ. ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ಶ್ರಮ ಅಂತ ಅಂದರೆ ನಮ್ಮ ನಿರ್ದೇಶಕದ್ವಯರ್ದು ಮತ್ತು ಛಾಯಾಗ್ರಾಹಕರದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕಲಾವಿದರುಗಳಿಗೆ ಸ್ವಲ್ಪ ಹೊತ್ತಾದರೂ ಒಂದು ವಿರಮಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ನಿರ್ದೇಶಕರಾದವರಿಗೆ, ಛಾಯಾಗ್ರಾಹಕರಿಗೆ ಒಂದು ಸೆಕೆಂಡು ಕೂಡ ಕೂತ್ಕೊಳ್ಳುವಂಥ ಪುರ್ಸತ್ತಿರಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಕೆಲವು ಟೈಮ್ ರಾತ್ರಿಯೆಲ್ಲ ಮಾಡ್ತೀವಿ. ಯಾಕೆಂದರೆ ಅದನ್ನು ಪೂರೈಸೋದಕ್ಕಾಗಲ್ಲ, ಟೆಲಿಕಾಸ್ಟ್ಗೆ ಹೋಗಬೇಕು, ಅವ್ರದ್ದೇ ಆದ ಕೆಲವು ನಿಬಂಧನೆಗಳಿರುತ್ತೆ, ಅದನ್ನೆಲ್ಲ ಪೂರೈಸಬೇಕು. ಇಷ್ಟೆಲ್ಲ ಒತ್ತಡಗಳ ನಡುವೆ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನ ಏನು ಬೇಕು ಅಂತಾರೆ ಅನ್ನೋದನ್ನು ನಮ್ಮಿಂದ ತೆಗೆಸ್ತಾರೆ. ಅವರು ಒಂದು ಅರ್ಧ ಭಾಗ ಅವ್ರದ್ದೇ ಇರುತ್ತೆ, ಅರ್ಧ ಭಾಗ ಶ್ರಮ ನಮ್ಮದಿರುತ್ತೆ. ಇವತ್ತು ಈ ಒಂದು 500 ಕಂತಿಗೆ ಇದು ಬಂದು ಸೇರಿದೆ ಅಂತಂದರೆ ಅಲ್ಲಿಗೆ ಜನಗಳ ಒಂದು ಹಾರೈಕೆ ಮತ್ತು ಆಶೀರ್ವಾದ ನಮ್ಮ ಮೇಲಿದೆ, ನಮ್ಮ ಧಾರಾವಾಹಿ ಮೇಲಿದೆ, ನಮ್ಮ ನಿರ್ಮಾಪಕರ ಮೇಲಿದೆ, ಮತ್ತು ನಮ್ಮ ನಿರ್ದೇಶಕರು ಹಾಗೂ ಅವರ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು, ಮತ್ತು ಎಷ್ಟು ಜನ ನಮ್ಮ ಕಂಪ್ಲೀಟ್ ಲೈಟ್ ಸ್ಟಾಫ್ ಯಾರ್ಯಾರಿದ್ದಾರೆ, ಲೈಟ್ ಆಫೀಸರ್ಸ್ ಅಂತ ಕರಿತೀವಿ ನಾವು, ಅವರ ಇದು ಎಲ್ಲ ಒಂದು ತಂಡ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಆ ಒಂದು ರಿಸಲ್ಟ್ ಅವ್ರಿಗೆಲ್ರಿಗೂ ಸೇರಬೇಕಾದ್ದು ಅದು ಸಂದಿದೆ ಅಂತ ನನಗನ್ಸುತ್ತೆ. ಈ 500ಕ್ಕೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಏನು ಅಂತಂದರೆ, ಈಗ ಭೂತ ಭವಿಷ್ಯ ವರ್ತಮಾನ ಕಾಲ ಅಂತ ನಾವು ಏನು ಹೇಳ್ತೀವಿ, ವರ್ತಮಾನದಲ್ಲಿ ಏನಾಗಬಹುದು ಅನ್ನೋ ಕತೆ ಹೆಣೆಯುವಂಥ ವ್ಯಕ್ತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೂಡ ಏನು ನಡಿಬಹುದು, ಈ ಕ್ಯಾರೆಕ್ಟರ್ ಏನು ಹೇಳ್ಬೋದು, ಈ ಕ್ಯಾರೆಕ್ಟರ್ ಏನು ಹೇಳ್ಬೋದು. ಯಾಕೆಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸಂಸ್ಕಾರ ಏನು ಹೇಳುತ್ತೆ, ಸಂಪ್ರದಾಯ ಏನು ಹೇಳುತ್ತೆ, ಮತ್ತು ಜನಕ್ಕೆ ಏನು ಅವಶ್ಯಕತೆ ಇದೆ, ಸೊಸೈಟಿಗೆ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ, ಅದು ಈ ಕತೆ ಮೂಲಕ ಹೊರಗಡೆ ಬರುತ್ತೆ. ಮತ್ತು ಅಲ್ಲಿ ಕೂಡ ಅವರು ಅದನ್ನು ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ ಅನುಭವಿಸ್ತಾರೆ. ಸೊ ಈ ಸಮಯದಲ್ಲಿ ನಾನು ಇಷ್ಟೇ ಹೇಳೋದಕ್ಕೆ ಸಾಧ್ಯ. ಈಗ 500 ಆಗಿದೆ, ಇನ್ನೂ 1000 ಆಗಲಿ, 5000 ಆಗಲಿ ಅಂತ ಅಂದ್ಬಿಟ್ಟು ನಾನು ನಮ್ಮ ತಂಡದ ಕಡೆಯಿಂದ ಸೊ ಇದೇ ರೀತಿ ನೋಡಿ ಪ್ರೋತ್ಸಾಹ ಕೊಡಿ. ಯಾಕೆ ಅಂತಂದರೆ ಅನ್ನದಾನ, ನೀವು ಅನ್ನದಾತರು, ನೀವು ಕೊಟ್ಟನ್ನೇ ನಾವು ಊಟ ಮಾಡ್ತಾ ಇರೋದು. ನಿಮ್ಮಿಂದನೇ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿ ನಮ್ಮ ಸಂಸಾರನ ನಿರ್ವಹಣೆ ಮಾಡ್ತಾ ಇರೋದು. ಧನ್ಯವಾದಗಳು. 400 ಎಪಿಸೋಡು 9 ವರ್ಷ ಫಿಲ್ಲರ್ ಕ್ಯಾರೆಕ್ಟರ್ ಆಗಿ ಕಂಟಿನ್ಯೂಸ್ ಅದೇ ಹೈಯೆಸ್ಟ್. ಬಾಕಿಯೆಲ್ಲ ಸುಮಾರು ಮಾಡಿದ್ದೀರಿಲ್ಲ 1000 ಎಪಿಸೋಡ್ ಮೇಲೆ. ಸರ್, ಹಿರಿಯ ನಟ ನಟಿಯರಿಗೆ ಅಂದರೆ ಅವಕಾಶಗಳು ಕೊಡಲ್ಲ ಇವತ್ತಿನ ಸಿನಿಮಾ ಅಥವಾ ಸೀರಿಯಲ್ನಲ್ಲಿ ಅಂತ ಕೆಲವರು ಅವರ ಅಳಲನ್ನು ತೋಡ್ಕೊಂಡಿದ್ದುಂಟು. ಬಟ್ ನಾನು ಹುಟ್ಟಿದಾಗಿಂದ ಅಥವಾ ನನಗೆ ಗಮನಕ್ಕೆ ಬಂದಾಗಿಂದ ನಾನು ನಿಮ್ಮನ್ನು 25 ವರ್ಷದಿಂದ ತೆರೆ ಮೇಲೆ ನೋಡ್ತಾ ಬಂದಿದ್ದೀನಿ. ಸೊ ಮಾಂಗಲ್ಯ ಧಾರಾವಾಹಿ ನನ್ನ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿತ್ತು ನನ್ನ ಬಾಲ್ಯದ ದಿನಗಳಲ್ಲಿ. ಸೊ ನೀವು ಯಾವತ್ತೂ ಖಾಲಿ ಕೂತಿದ್ದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಏನು ಹೇಳ್ತೀರಿ, ನಿಮ್ಮನ್ನು ಚಿತ್ರರಂಗ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾ ಇದೆ ಅಥವಾ ಎಷ್ಟರ ಮಟ್ಟಿಗೆ ಅವಕಾಶಗಳನ್ನು ಕೊಡ್ತಾ ಇದೆ? ತುಂಬ ಚೆನ್ನಾಗಿ ಬಳಸ್ಕೊಂಡು ಬರೀ 40 ವರ್ಷಗಳಾಯಿತು. 1985 ಮೊದಲನೇ ಚಿತ್ರ ಅದು ಮಾಡಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಸುಮಾರು HMT ವರ್ಕ್ ಮಾಡಿದ್ದು, ಆವಾಗಲಿಂದ ಇದಕ್ಕೆ ಬಂದಿದ್ದು. ಬಹಳ ಕಷ್ಟಪಟ್ಟು ಒಂದು 5 ವರ್ಷ ಮಾಡಿದೆ ಸಿನಿಮಾಗೆ. ಬಟ್ ಆಮೇಲೆ ಆಗಲಿಲ್ಲ, ಯಾಕೆಂದರೆ ಕೆಲಸ ಮತ್ತು ಇದು ಎರಡು ದೊಡ್ಡ ಕಾಲಿಟ್ಟು ಎಡವಟ್ ಆಗಿಬಿಡುತ್ತೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ 1 ವರ್ಷ. ಅದಾದ ನಂತರ ಮತ್ತೆ ಶುರುವಾಯಿತು. ಆಮೇಲೆ 2000 ಇಸ್ವಿ ನಾನು ಇತ್ತು ER ಅಲ್ಲಿಂದ ಕಂಟಿನ್ಯೂಸ್ ನಾನು ಎಲ್ಲೂ ತಿರುಗಿ ನೋಡಲಿಲ್ಲ ಎಲ್ಲಿಯೂ. ಈಗ 26 ಇದೆ, 2026 ಆಲ್ಮೋಸ್ಟ್ ಇದರಲ್ಲೇ ತಮಿಳಿಸ್ಬಿಡ್ತೀನಿ. ಅಲ್ಲ, ಕೆಲಸ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್. ಏನು ಅಂತ ಅಂದರೆ, ಈಗ ಒಬ್ಬ ನಿರ್ದೇಶಕ ಆಯಿತು, ಇಲ್ಲ ಬರಹಗಾರ ಆಯಿತು, ಇಲ್ಲ ಕಥೆಯನ್ನು ಬರೆಯೋದಾಗಲಿ, ಡೈಲಾಗ್ ಬರೆಯೋದಾಗಲಿ, ಅವ್ರಿಗೆಲ್ರಿಗೂ ಯಾರೇ ಆಗಲಿ ಅವರಲ್ಲೂ ಒಂದು ಯೋಚನೆ ಇದೆ. ಒಬ್ಬ ನಿರ್ದೇಶಕ ಫಸ್ಟು ಸಿನಿಮಾ ನೋಡೋದೇ ಆಗಲಿ, ಸೀರಿಯಲ್ ನೋಡೋದೇ ಆಗಲಿ, ಅವರೇ ವಿದೌಟ್ ಸ್ಕ್ರೀನ್ ಮೈಂಡ್ನಲ್ಲಿ ಅವರು ಜಡ್ಜ್ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಇಂಥವರೇ ಬೇಕು ಅಂತ ಆ ಕ್ಯಾರೆಕ್ಟರ್ ಸೂಟ್ ಆಗುವಂಥವ್ರನ್ನ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಆವಾಗಲಿಂದಲೂ ನೋಡ್ಕೊಂಡು ಬಂದಿದೆ, ಇವಾಗಲೂ ಬಂದಿದೆ. ಇವಾಗ ಎಲ್ಲ ಕಡೆಯೂ ಬರೀ ಹಿರಿಯರೇ ಮಾಡಬೇಕು ಅಂತ ಹೊಸಬರಿಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ಹಳಬರಿಗೆ ಇನ್ನೊಬ್ರಿಗೆ ಅವಕಾಶ ಸಿಗ್ಬೋದು.
ಇಲ್ಲ ನಾನು ಬ್ಯುಸಿ ಆಗಿರ್ಬೋದು, ಇನ್ನೊಬ್ರಿಗೆ ಸಿಗ್ಬೋದು, ಇಲ್ಲ ಅದನ್ನು ಮಾಡೋಕ್ಕಾಗದೇ ಇರುವಂಥ ಸಂದರ್ಭಗಳು ಬರ್ಬೋದು, ನಮ್ಮಿಂದಲೇ ಕೇಳಿಸ್ಬೋದು, ಇಲ್ಲ ಇದು ಮಾಡೋದು ಕಷ್ಟ ಇದೆ. ಆದರೆ ಅವಕಾಶಗಳಿಗೆ ಖಂಡಿತ ಏನು ಕಡಿಮೆ ಇಲ್ಲ, ಅದು ಬಂದೇ ಬರುತ್ತೆ. ಆ ಕ್ಯಾರೆಕ್ಟರ್ ಸೂಟಬಲ್ ಅಂತ ಅಂದ್ಬಿಟ್ಟು ನಿರ್ಮಾಪಕರೇ ಆಗಲಿ, ನಿರ್ದೇಶಕರೇ ಆಗಲಿ, ಇಲ್ಲ ವಾಹಿನಿಯವರೇ ಆಗಲಿ ಯೋಚನೆ ಮಾಡಿದಾಗ ಅವ್ರಿಗೆ ಬರುತ್ತೆ ಅದು. ಯಾಕಂದರೆ ಅದು ಬೇಕಾದಷ್ಟು ಪ್ರಾಸೆಸ್ ಆಗಿ ಬರ್ತಕ್ಕಂಥದ್ದು. ಸಡನ್ನಾಗಿ ಇಲ್ಲ ಇರ್ತಿದ್ರಿ ಬನ್ನಿ ಯಾಕೆ ಮಾಡಿ ಅಂತ ಹೇಳೋಕ್ಕಾಗ. ಸೊ ಕಲಾವಿದನಿಗೆ ಆ ಒಂದು ಇದು ಇರಬೇಕು, ಡೆಡಿಕೇಶನು ಇರಬೇಕು. ಅಟ್ ದ ಸೇಮ್ ಟೈಮ್ ನಿರ್ದೇಶಕರಿಗೆ ಅನಿಸ್ಬೇಕು, ಹೌದು ಇವ್ರ ಕೈಲಿ ಇದನ್ನು ಮಾಡಿಸಿದ್ರೆ ಸೂಟ್ ಆಗುತ್ತೆ. ಯಾಕೆ ಅಂತ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ನೋಡಿ. ಜನ ಧಾರಾವಾಹಿಗಳಲ್ಲಿ ಏನು ಅಂತ ಅಂದರೆ ಜನ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ. ನೀವು ಯಾವ ಇದನ್ನು ಬೇಕಾದ್ರೆ, ಯಾಕೆಂದರೆ ನನ್ನ ಇದರಲ್ಲಿ ಬೇಕಾದಷ್ಟು ಕ್ಯಾರೆಕ್ಟರ್ ಮಾಡಿದಾಗ ಅವರು ನನ್ನ ಪ್ರಶಂಸೆ ಮಾಡ್ತಾ ಇದ್ದಿದ್ದು ಒಂದು. ಇನ್ನೊಂದು ಏನು ಅಂತ ಅಂದರೆ ಯಾವ ಥರ ತಗೊಳ್ತಾರೆ ಅದನ್ನು ತಾವೇ ಪಾತ್ರ. ನಾನೇ ಈಗ ನಾನು ಇವನು ನಮ್ಮ ಮಾವ ಆಗಿದ್ದು, ಇವರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಚಿಕ್ಕಮ್ಮ, ಇವರು ನನ್ನ ತಂಗಿ, ನಮ್ಮ ಅಣ್ಣ, ಹೀಗೆ ಇದ್ದರು. ಧಾರಾವಾಹಿ ನೋಡ್ತಾ 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 ಅದರೊಳಗಡೆ ಕರೆಕ್ಟ್ ಆಗಿರ್ತಾರೆ ಅವರು ಎಂಟ್ರಿ ಆಗೋಗ್ಬಿಡುತ್ತೆ. ಇದು ನಮ್ಮನೆ, ಇವಾಗ ಮನೆ ತಗೊಳ್ಳಿ, ಹಳ್ಳಿಯಿಂದ ದಿಲ್ಲಿವರೆಗೂ ನೀವು ಎಷ್ಟೇ ಬೇಕಾದಷ್ಟು ಕ್ಯಾರೆಕ್ಟರ್, ಲಕ್ಷಾಂತರ ಕೋಟ್ಯಾಂತರ ಕ್ಯಾರೆಕ್ಟರ್ ಸಿಗುತ್ತೆ. ಒಂದು ಮನೆಯಲ್ಲೇ 5 ಜನ ಇದ್ದೀವಿ ಅಂದರೆ 5 ಕ್ಯಾರೆಕ್ಟರ್. ಎಲ್ಲರೂ ಒಳ್ಳೆಯವರಾಗಿರೋದಕ್ಕಾಗಲ್ಲ, ಎಲ್ಲರೂ ಕೆಟ್ಟವರಾಗಿರೋದಕ್ಕಾಗಲ್ಲ. ಒಂದು ಕ್ಯಾರೆಕ್ಟರ್ ನೆಗೆಟಿವ್ ಅಂತ ಅಂದರೆ ಇನ್ನೊಂದು ಕ್ಯಾರೆಕ್ಟರ್ ಪಾಸಿಟಿವ್ ಥಿಂಕ್ ಅಂತಲೇ ಇರುತ್ತೆ. ಇಲ್ಲ ಇದು ಅದಕ್ಕೆ ಹೇಳುತ್ತೆ, ಇಲ್ಲ ಅದು ಇದಕ್ಕೆ ಹೇಳುತ್ತೆ. ಅದು ತನ್ನ ಹಠ ಬಿಡಲ್ಲ, ಇದು ತನ್ನ ಹಠ ಬಿಡಲ್ಲ. ಸೊ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್. ಬೇರೆ ಬೇರೆ ರೀತಿಯಲ್ಲಿ ನೀವು ಬೇರೆ ಬೇರೆ ಆಯಾಮಗಳಲ್ಲಿ ನೀವು ತಗೊಂಡ್ರೂ ಕೂಡ ಲಕ್ಷಾಂತರ ಕ್ಯಾರೆಕ್ಟರ್ಸ್ ಇದೆ. ಬುದ್ಧಿಮಾಂತರು ಇರ್ಬೋದು, ಇಲ್ಲ ಎಲ್ಲ ಚೆನ್ನಾಗಿದ್ದರೂ ಕೂಡ ಅವ್ರಿಗೆ ತೊಂದರೆ ಇರ್ಬೋದು, ಅನುಕೂಲ ಇಲ್ಲದೆ ಇರ್ಬೋದು. ಎಲ್ಲ ಎಲ್ಲಿ ಹೋರಾಟ ಬರುತ್ತೆ, ಒಂದು ಹಣ, ಇನ್ನೊಂದು ಅಧಿಕಾರ. ಇವೆಲ್ಲ ಏನು ಅಂತ ಅಂದರೆ ಮನುಷ್ಯನಿಗೆ ಮನಸ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಸೊ ಇದು ಎಲ್ಲ ಕಡೆ ನಡೆಯುತ್ತೆ. ಅದರಿಂದ ಈ ಒಂದು ಎಳೆ ತಗೊಂಡಾಗ ಎಲ್ಲೋ ನಡೆದಿರುತ್ತೆ, ನಿಮ್ಮ ಕತೆ ಹಾಗೆ ಬರೋದಿಲ್ಲ, ಹಾಗೆ ಹುಟ್ಟೋದಿಲ್ಲ. ಕತೆ ಎಲ್ಲೋ ಒಂದು ಕಡೆ ಇದರಲ್ಲಿ ನಡೆಯುತ್ತೆ. ಆ ನಡೆದಿರೋದನ್ನ ಒಂದು ಎಳೆ ತಗೊಂಡು ಅದನ್ನು ಬೆಳೆಸ್ತಾ ಹೋಗ್ತಾರೆ. ನಾನು ಹೇಳ್ತಾರಲ್ಲ ಫ್ಯೂಚರ್ ಅಂತ, ಬಟ್ ಇವ್ರು ಥಿಂಕ್ ಮಾಡ್ತಾರೆ, ಕತೆಗಾರ ಥಿಂಕ್ ಮಾಡ್ತಾರೆ, ಇದು ಹೀಗಾಗುತ್ತೆ, ಈ ಕ್ಯಾರೆಕ್ಟರ್ ಇಲ್ಲಿ ಹೋಗುತ್ತೆ, ಈ ಕ್ಯಾರೆಕ್ಟರ್ ಹೀಗಾಗುತ್ತೆ, ಈ ಕ್ಯಾರೆಕ್ಟರ್ ಎಲ್ಲ ಸತ್ತೋಗ್ಬಿಡುತ್ತೆ. ಈ ಥರ ಎಲ್ಲ ಅವರು ಕಲ್ಪನೆ ಮಾಡ್ಕೊಳ್ತಾರೆ, ಚಿತ್ರ ನೋಡ್ತಾರೆ. ಅವ್ರ ಮನಸ್ಸಿನ ಇದರಿಂದ ಆಳದಿಂದ ನೋಡ್ತಕ್ಕಂಥದ್ದು. ಅದಾದಮೇಲೆ ಅವರು ಈ ಆಯ್ಕೆಗಳನ್ನೆಲ್ಲ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಏನು ನಾವು ಕೊಡ್ಬೋದು ಅನ್ನೋದ್ರ ಬಗ್ಗೆ, ಆ ಪಾತ್ರಕ್ಕೆ ಏನು ಮಹತ್ವ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡ್ತಾರೆ. ಇದೇನು ಅಂತಂದರೆ ಈ ವಿಚಾರಗಳು ಹೇಳ್ತಾ ಹೋದಷ್ಟು ಅಷ್ಟುದ್ದ ಬೆಳೆಯುತ್ತದೆ. ಅದರಿಂದ ದಿಸ್ ಇಸ್ ವಾಟ್ ರಿಯಾಲಿಟಿ ಆ್ಯಕ್ಚುಲಿ.